ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. I welcome you all to SSY Academy. ನಿಮ್ಮೆಲ್ಲರನ್ನ SSY ಅಕಾಡೆಮಿಗೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ, ಕಳೆದ ಕ್ಲಾಸ್ನಲ್ಲಿ ನಾವು why should we learn English grammar, what are the benefits of English grammar ಅಂತಕ್ಕಂಥದ್ದನ್ನು, ಪ್ರನೌನ್ ಅಂತಕ್ಕಂಥದ್ದನ್ನು ಹಾಗೂ ವರ್ಬ್ ಅನ್ನು ನಾವೇನು ಮಾಡಿಪ್ಪ ಅಂದ್ರೆ ಕಲ್ತಿದ್ದೀವಿ. ಇವತ್ತಿನ ದಿನ ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಕಲಿಯೋಣ. ಹೇಗಪ್ಪ, ಯಾವುದಪ್ಪ ಅಂತ ಕೇಳಿದರೆ, ಟೆನ್ಸ್ ನೋಡೋದಕ್ಕಿಂತ ಮುಂಚೆ ಹೌ ಟು ಕನ್ಸ್ಟ್ರಕ್ಟ್ ಸೆಂಟೆನ್ಸ್, ಅದಕ್ಕೆ ನಾವೇನು ಹೆಡ್ಲೈನ್ ಹಾಕ್ತೀವಿ ಅಂತಂದ್ರೆ ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಅಂತಂದರೆ ವಾಕ್ಯ ರಚನೆ ಅಂತ ಕರಿತೀವಿ. ವಾಕ್ಯ ರಚನೆ ಅಂತ ಕರಿತೀವಿ. ಅಂತಂದರೆ ವಾಕ್ಯ ರಚನೆ ಅಂತಂದರೆ ಒಂದು ವಾಕ್ಯದಲ್ಲಿ ನಾವು ನೋಡಿದಾಗ ಕಡ್ಡಾಯವಾಗಿ ವರ್ಬ್ ಇರಲೇಬೇಕಾಗುತ್ತದೆ. ಅಂದಾಗ ಮಾತ್ರ ಅದು ವಾಕ್ಯ ಅನಿಸ್ಕೊಳ್ತದೆ. ವಿದೌಟ್ ವರ್ಬ್ ವಿ ಕಾಂಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ದ ಸೆಂಟೆನ್ಸಸ್. ವರ್ಬ್ ಇರಲಾರ್ದೆ ನಾವು ಯಾವುದೇ ರೀತಿಯ ಒಂದು ವಾಕ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ವೆದರ್ ಇಟ್ ಮೇ ಬಿ ದ ಹೆಲ್ಪಿಂಗ್ ವರ್ಬ್ ಆರ್ ವೆದರ್ ಇಟ್ ಮೇ ಬಿ ದ ಆ್ಯಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಈ ವಾಕ್ಯ ರಚನೆ ಹೇಗೆ ಮಾಡೋದು ಸರ್? ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಅಂತ ಹೇಳ್ತೀವಿ. ಅದಕ್ಕಿಂತ ಸರಳವಾಗಿ ನೋಡ್ತಾ ಹೋದರೆ, ಎವ್ರಿ ಆ್ಯಕ್ಷನ್ ವರ್ಬ್ ಈಸ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಹೆಂಗ್ರಿ ನೋಡ್ರಿ, ಎವ್ರಿ ಆ್ಯಕ್ಷನ್ ವರ್ಬ್ ಈಸ್ a meaningful sentence. Every action verb is a meaningful sentence. ಅಂತಂದರೆ ಪ್ರತಿಯೊಂದು ಮೂಲ ಕ್ರಿಯಾಪದವು, ಕ್ರಿಯೆಯನ್ನು ತಿಳಿಸುವ ಕ್ರಿಯಾಪದವು ಏನಾಗಿರ್ತದೆಪ್ಪ ಅಂತ ಕೇಳಿದರೆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಗೋ ಅಂದರೆ ಹೋಗು. ನೋಡ್ರಿ, ಗೋ ಅಂತ ಹೇಳ್ತೀವಿ ನಾವು. ಗೋ, ಹೋಗು. ಅಥವಾ ಗೋ ದೇಯರ್. ನೋಡ್ರಿ, ಗೋ ದೇಯರ್, ಅಲ್ಲಿ ಹೋಗು, ಅಲ್ಲಿ ಹೋಗು ಅಂತೆಲ್ಲ ಹೇಳ್ತೀವಿ. ಇನ್ನು ಮತ್ತೆ ಫಾರ್ ಎಕ್ಸಾಂಪಲ್ ಎವ್ರಿ ಮೀನಿಂಗ್ ವರ್ಬ್ ನೋಡ್ರಿ, ಇದು ಗೋ, ಕಮ್, ಬಾ. ಕಮ್ ಬರು ಅಥವಾ ಬಾ ಅಂತ ಹೇಳ್ತೀವಿ. ಬಾ. ಕಮ್ ಹಿಯರ್, ಇಲ್ಲಿ ಬಾ. ಕಮ್ ಹಿಯರ್, ಇಲ್ಲಿ ಬಾ. ನೋಡ್ರಿ, ಈಟ್, ತಿನ್ನು. ಈಟ್, ತಿನ್ನು. ಈಟ್, ತಿನ್ನು. ಈಟ್ ದ ಬ್ರೆಡ್. ಈಟ್ ದ ಬ್ರೆಡ್. ರೊಟ್ಟಿ ತಿನ್ನು. ರೊಟ್ಟಿ ತಿನ್ನು. ಅಥವಾ ನೀವು ಬ್ರೆಡ್ಡನ್ನು ತಿನ್ನು ಅನ್ಬಹುದು, ಏನು ಅನ್ಬಹುದು. ಈಟ್ ದಿಸ್ ಬ್ರೆಡ್ ಆಲ್ಸೋ. ಈ ರೊಟ್ಟಿಯನ್ನು ತಿನ್ನು. ಈ ರೊಟ್ಟಿಯನ್ನು ದಿಸ್ ಅಂತ ಹೇಳಿ ಬಳಸ್ತೀವಿ. ನೋಡ್ರಿ, ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ಪ್ರತಿಯೊಂದು ಮೇನ್ ವರ್ಬ ಏನಾಗಿರ್ತದೆಪ್ಪ ಅಂತ ಕೇಳಿದರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರ್ತದೆ. ನೋಡ್ರಿ, ಈಟ್ ಆಯಿತು. ಇನ್ನು ಸಿಟ್
ಸಿಟ್, ಕುಳಿತುಕೋ. ಕುಳಿತುಕೋ ಅಂತಂದರೆ ಸಿಟ್ ಹಿಯರ್, ಸಿಟ್ ಆನ್ ದ ಬೆಂಚ್. ಸಾಮಾನ್ಯವಾಗಿ ನಾವು ನಾನ್ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತೀವಪ್ಪ ಅಂತ ಕೇಳಿದರೆ ಬಿ ಸೀಟೆಡ್ ಅಂತ ಹೇಳ್ತೀವಿ. ಆದರೆ ನಾರ್ಮಲ್ಲಾಗಿ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಸಿಟ್ ಅಂತ ಹೇಳ್ತೀವಿ. ಸಿಟ್ ಹಿಯರ್, ಸಿಟ್ ಆನ್ ದ ಬೆಂಚ್, ಸಿಟ್ ಆನ್ ದ ಫ್ಲೋರ್ ಅಂತೆಲ್ಲ ಹೇಳ್ತೀವಿ. ಈ ಥರ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದರೆ ಮೇನ್ ವರ್ಬದಿಂದ ವಾಕ್ಯವನ್ನು ನಾವೇನು ಮಾಡ್ತಾ ಹೋಗ್ತೀವಿ, ರಚನೆ ಮಾಡ್ತಾ ಹೋಗ್ತೀವಿ. ನೋಡಿರಿ, ಸಿಟ್ ಆನ್ ದ ಬೆಂಚ್, ಸಿಟ್ ಆನ್ ದ ಚೇರ್, ಕುರ್ಚಿಯ ಮೇಲೆ ಕುಳಿತುಕೋ, ಕುರ್ಚಿಯ ಮೇಲೆ ಕುಳಿತುಕೋ. ನೋಡ್ರಿ, ಕುರ್ಚಿಯ ಮೇಲೆ ಕುಳಿತುಕೋ. ಒಂದು ಮೇನ್ ವರ್ಬ್ದಿಂದ ನಾವು ಯಾವ ಥರ ಸೆಂಟೆನ್ಸನ್ನು ರಚನೆ ಮಾಡಬಹುದು. ಇದನ್ನೇ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದರೆ ಮುಂದುವರೆದು ಹೆಂಗೆ ಮಾಡ್ತೀವಪ್ಪ ಅಂತ ಕೇಳಿದರೆ ಹೇಗೆ, ಹೋಗಬೇಡ, ಹೋಗಬೇಡ, ಹೋಗಬೇಡ ಅಂತ ಹೇಳ್ತೀವಿ. ಹೆಂಗ್ರಿ, ಡೋಂಟ್ ಗೋ, ಡೋಂಟ್ ಗೋ, ಹೋಗಬೇಡ. ಬೇಡ ಅನ್ಬೇಕಾದ್ರೆ ನೆಗೆಟಿವ್ ಫಾರ್ಮೇಷನ್ದಲ್ಲಿ ಇದು. ಇನ್ನು ನೆಗೆಟಿವ್ ಫಾರ್ಮೇಷನ್ದಲ್ಲಿ ಹೇಳಬೇಕು, ಡೋಂಟ್ ಗೋ, ಡೋಂಟ್ ಗೋ ದೇಯರ್, ಅಲ್ಲಿ ಹೋಗಬೇಡ. ಡೋಂಟ್ ಗೋ ಟು ಬೆಂಗಳೂರು, ಬೆಂಗಳೂರಿಗೆ ಹೋಗಬೇಡ. ಡೋಂಟ್ ಗೋ ಟು ಬೆಂಗಳೂರು ಟುಡೇ, ಇಂದು ಬೆಂಗಳೂರಿಗೆ ಹೋಗಬೇಡ ಅಂತ ಹೇಳ್ತೀವಿ ಅಲ್ವಾ. ಈ ವಾಕ್ಯಗಳನ್ನು ರಚನೆ ಮಾಡ್ಕೊಂಡೆ ನಾವು ಹೆಂಗೆ ಮುಂದೆ ವಾಕ್ಯಗಳನ್ನ ಹೆಂಗೆ ಸಾದಾ ರಚನೆ ಮಾಡ್ತಾ ಹೋಗೋಣ ನೋಡೋಣ. ಸಾದಾ ವಾಕ್ಯ ಏಕ್ದಮ್ ಸಿಂಪಲ್. ಇಂಗ್ಲೀಷ್ ಅಂತಂದರೆ ಇಷ್ಟು ಈಸಿ ಇದೆನಾ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಯಾಕಪ್ಪ ಅಂತ ಕೇಳಿದರೆ ಹೋಗಬೇಡ, ಮುಂದೆ ತಿನ್ನಬೇಡ, ತಿನ್ನಬೇಡ. ಡೋಂಟ್ ಈಟ್, ಡೋಂಟ್ ಈಟ್, ಅದನ್ನು ತಿನ್ನಬೇಡ. ಡೋಂಟ್ ಈಟ್ ದ್ಯಾಟ್, ಡೋಂಟ್ ಈಟ್ ದ್ಯಾಟ್ ಹೇಳ್ತೀವಲ್ವಾ. ನೋಡ್ರಿ, ತಿರುಗಾಡಬೇಡ, ಸಜೆಷನ್ ಕೊಡ್ತಿರಲ್ವ ಎಲ್ಲರೂ. ತಿರುಗಾಡಬೇಡ, ತಿರುಗಾಡಬೇಡ ಅಂತ ಹೇಳ್ತೀವಿ. ಇದಕ್ಕೆ ಡೋಂಟ್ ವಾಂಡರ್, ಡೋಂಟ್ ವಾಂಡರ್, ತಿರುಗಾಡಬೇಡ, ಖಾಲಿ ಪೀಲಿ ತಿರುಗಾಡಬೇಡ. ಡೋಂಟ್ ವಾಂಡರ್ ಲೈಕ್ ಸಿಲ್ಲಿ. ನೋಡ್ರಿ, ಖಾಲಿ ಪೀಲಿ ಅಂತ ಹೇಳಕ್ಕೆ ನಾವು ಖಾಲಿ ಅನ್ಲಿಕ್ಕೆ ಎಂಟಿ ಅಂತ ಹೇಳ್ತೀವಿ. ಖಾಲಿ ಪೀಲಿ ತಿರುಗಾಡಬೇಡ, ಡೋಂಟ್ ವಾಂಡರ್ ಲೈಕ್ ಸಿಲ್ಲಿ ಅಂತ ಹೇಳ್ತೀವಿ. ಅದೇ ರೀತಿ ಜಿಗಿಯಬೇಡ, ಜಿಗಿಯಬೇಡ. ಡೋಂಟ್ ಜಂಪ್, ಡೋಂಟ್ ಜಂಪ್, ಡೋಂಟ್ ಜಂಪ್ ಅಂತ ಹೇಳ್ತೀವಿ. ಮ್ಯಾಗಿಂದ್ರ ಜಿಗಿಬೇಡ ಅಂತ ಹೇಳ್ತೀವಿ. ಡೋಂಟ್ ಜಂಪ್ ಫ್ರಮ್ ಅಪ್ ಸೈಡ್, ಡೋಂಟ್ ಜಂಪ್ ಫ್ರಮ್ ಅಪ್, ಡೋಂಟ್ ಜಂಪ್ ಫ್ರಮ್ ಅಪ್ ಸೈಡ್ ಅಂತ ಹೇಳ್ತೀವಿ. ಮ್ಯಾಗಿಂದ್ರ ಜಿಗಿಬೇಡ ಅಂತ ಹೇಳ್ತೀವಿ. ಈ ಥರ ಎಲ್ಲ ಡೋಂಟ್ ನೆಗೆಟಿವ್ ಸೆಂಟೆನ್ಸನ್ನು ಬಳಸ್ತಾ ಹೋಗ್ತೀವಿ. ಇದೇ ರೀತಿಯಾಗಿ ಜಸ್ಯು ಫಾರ್ಮನ್ನು ಹೇಗೆ ಬಳಸ್ತಾ ಹೋಗ್ತೀವಿ ನೋಡೋಣ. ಜಸ್ಯು ಫಾರ್ಮ್ ಅಂತಂದರೆ ಈಗ ಸಾಮಾನ್ಯವಾಗಿ ನಾನು ಹೋಗ್ತೇನೆ ಅಂತ ಹೇಳ್ತೀವಿ, ಐ ಗೋ ಅಂತ ಹೇಳ್ತೀವಿ. ಅದನ್ನು ಟೆನ್ಸ್ದಲ್ಲಿ ಕಲಿತೀವಿ. ಜಸ್ಟ್ ಯಾರಾದರೂ ನೀನು ಒಂದು ಕಾದಂಬರಿ, ನೀನು ಹೋಮ್ವರ್ಕ್ ಮಾಡ್ತೀಯಾ ಅಂತ ಕೇಳ್ತೀವಿ. ನೀವು ಮಾಡದೇ ಇರುವಾಗ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಹೇಳೋದಿಲ್ಲ. ಮಾಡ್ತೀನಿ, ಮಾಡುತ್ತೇನೆ, ನಾನು ಅಂತ ಬಳಸೋದಿಲ್ಲ.
ಮಾಡುತ್ತೇನೆ, ಮಾಡುತ್ತೇನೆ ಅಂತ ಹೇಳ್ತೀವಿ. ಹೆಂಗೆ ಹೇಳ್ತೀವಿ ಇದನ್ನು? ಲೆಟ್ ಮೀ ಡೂ, ಲೆಟ್ ಮೀ ಡೂ. ಐ ಬಳಸೋದಿಲ್ಲ, ಲೆಟ್ ಮೀ ಬಳಸಬೇಕು ಮಾಡುತ್ತೇನೆ ಅಂದಾಗ. ಹೌದಾ? ಲೆಟ್ ಮೀ ಡೂ. ಹೌದಾ? ಈಗ ನೀನು ಅಲ್ಲಿಗೆ ಹೋಗಿದ್ದೀಯಾ? ನೀನು ಯಾರಾದರೂ ನಿಮ್ಮ ತಂದೆಯವರು ನೀನು ಪೋಸ್ಟ್ ಆಫೀಸ್ಗೆ ಹೋಗಿ ಏನು ಕೆಲಸ ಹೇಳ್ತಾರೆ, ಪೋಸ್ಟ್ ಆಫೀಸ್ಗೆ ಹೋಗಿ ಬಂದಿಯಾ ಅಂತ ಕೇಳ್ತಾರೆ. ಈಗ ನೀವೇನು ಹೇಳ್ತೀರಿ? ಹೋಗ್ತೀನಿ ಅಂತ ಹೇಳ್ತೀರಿ. ಏನ್ರಿ? ಹೋಗುತ್ತೇನೆ. ಜಸ್ಟ್ ಇಲ್ಲಿ ನಾನು ಇರೋದಿಲ್ಲ, ಹಿಂದ್ಗಡೆ ಏನಿರೋದಿಲ್ಲ, ನಾನು ಅಂತಕ್ಕಂಥದ್ದು ಇತ್ತಂದ್ರೆ ಆಯ್ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇಲ್ಲೇನು ಜಸ್ಟ್ ಮಾಡುತ್ತೇನೆ, ಹೋಗುತ್ತೇನೆ ಅಂದರೆ ಲೆಟ್ ಮೀ ಗೋ. ಹೋಮ್ವರ್ಕ್ ಬರೆದೆಯಾ? ಬರೆಯುತ್ತೇನೆ ಅಂತ ಕೇಳ್ತೀವಿ. ಬರೆಯುತ್ತೇನೆ. ಲೆಟ್ ಮೀ ರೈಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತ ಕೇಳಿದರೆ ಇದನ್ನು ವಿಧ್ಯರ್ಥಕ ರೂಪ ವಾಕ್ಯ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಜೆಸ್ಸಿವ್ ಫಾರ್ಮ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಜಸ್ಟ್ ಹೋಗ್ತೀನಿ, ಬರಿತೀನಿ, ಕುಂಡ್ರತೀನಿ, ಕೂತ್ಕೋ ಅಂತ ಹೇಳ್ತಿರ್ತಾರೆ ಯಾರಾದ್ರು. ಹಾಂ ಕೂತ್ಕೋತೀನಿ. ಎಸ್, ಲೆಟ್ ಮಿ ಸಿಟ್ ಅಂತ ಹೇಳ್ತೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದು ನೆನಪಾಯ್ತು ನಾವು. ಏನಪ್ಪ ಅಂತ ಕೇಳಿದ್ರೆ ಒಂದು ಕೈ ನೋಡ್ಕೋತೀನಿ ಅಂತ ಹೇಳ್ತಿರ್ತೀರಿ ಯಾರಿಗಾದ್ರು. ಲೆಟ್ ಮಿ ಸಿ ಅಂತ ಹೇಳಬೇಕು. ಲೆಟ್ ಮಿ ಸಿ. ಹ್ಯಾಂಡ್ ಅನ್ನಂಗಿಲ್ಲ ಮತ್ತೆ, ಯಾಕಂದ್ರೆ ಒಂದು ಕೈ ಅಂದಾಗ ಹ್ಯಾಂಡ್ ಅನ್ನಂಗಿಲ್ಲ. ಏನಪ್ಪ ಅಂದರೆ ನೋಡ್ತೀನಿ, ನೋಡುತ್ತೇನೆ. ಲೆಟ್ ಮಿ ಸಿ ಅಥವಾ ಲುಕ್ ಅನ್ನತಕ್ಕಂಥದ್ದು ಇರುತ್ತೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಇದು ಜೆಸ್ಸಿವ್ ಫಾರ್ಮ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಏನು ಹೋಗೋಣಪ್ಪ ಅಂತ ಕೇಳಿದ್ರೆ ನಾವು ಜೊತೆಗೆ ಹೋಗೋಣ. ಏನಪ್ಪ ಅಂತ ಕೇಳಿದ್ರೆ ನಾವು ಬರೋಣ, ನಾವು ಹೋಗೋಣ, ನಾವು ತಿನ್ನೋಣ. ಹೇಗ್ರಿ? ತಿನ್ನೋಣ. ಹೇಗ್ರಿ? ಲೆಟಸ್. ಆವಾಗಲೇ ನಾನು ಅಂತ ಬಂದ ಇತ್ತಂದ್ರೆ ಏನಿರ್ತದೆ? ಇಲ್ಲಿ ಹಿಂದೆ ಏನಿರೋದಿಲ್ಲ, ನಾನು ಅಂತಂದ್ರೆ ಲೆಟ್ ಮೀ ಅಂತ ಬರುತ್ತೆ. ಇಲ್ಲೇನಿರೋದಿಲ್ಲ, ನಾವು ಅಂತ ಇರೋದಿಲ್ಲ. ಏನಿರೋದಿಲ್ಲ ಇಲ್ಲಿ, ನಾವು ಇರೋದಿಲ್ಲ. ಜಸ್ಟ್ ತಿನ್ನೋಣ. ಲೆಟ್ ಅಸ್ ಈಟ್. ಹೌದಾ? ಇಂಗ್ಲೀಷ್ ಕಲಿಯೋಣ. ಲೆಟ್ ಅಸ್ ಲರ್ನ್ ಇಂಗ್ಲೀಷ್. ನೋಡ್ರಿ, ಇಂಗ್ಲೀಷ್ ಕಲಿಯೋಣ. ಲೆಟ್ ಅಸ್ ಲರ್ನ್ ಇಂಗ್ಲೀಷ್. ಹೌದಾ? ಅದನ್ನೇ ನೋಡ್ರಿ, ಇಂಗ್ಲೀಷ್ ವ್ಯಾಕರಣ ಕಲಿಯೋಣ. ಲೆಟ್ ಅಸ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು. ಏನಪ್ಪ ಅಂತ ಕೇಳಿದ್ರೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ವಾಕ್ಯ ಇದೇ ರೀತಿಯಾಗಿ ಇಲ್ಲಿ ನೀನು ಅಂತಕ್ಕಂಥದ್ದು ಪೂರೋದಿಲ್ಲ, ಅವನು ಹೋಗಲಿ. ಈಗ ಹೇಳ್ತೀರಿ ಏನಪ್ಪ ಅಂತ ಕೇಳಿದ್ರೆ ನಾನು ಹೋಗ್ಲಾ ಸರ್ ಅಂತ ಕೇಳ್ತೀರಿ ಎಲ್ಲಾದ್ರೂ ಹೋಗ್ರದೆ. ಅಥವಾ ಅವನು ಮಾಡಲಿ, ಅವಳು ತಿನ್ನಲಿ, ಅದು ಓಡಲಿ, ಅದು ನೋಡಲಿ ಎಲ್ಲ ಹೇಳ್ತಿರಲ್ವಾ. ಈಗ ಅವನು ಬರಲಿ. ಲೆಟ್ ಹಿಮ್. ಇಲ್ಲಿ ಅವನು ಇದೆ, ಯಾವ್ದ್ರೂ ಇರ್ತಿರ್ಲಿಲ್ಲಲ್ವ, ಬೇರೆ ನಾನು ನೀನು. ಹಾಗಾದರೆ ಇಲ್ಲಿ ಅವನು ಅವಳು ಥರ್ಡ್ ಪರ್ಸನನ್ನು ನಾವು ಕಂಪಲ್ಸರಿಯಾಗಿ ತೋರಿಸ್ಬೇಕಾಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಲಿ ಥರ್ಡ್ ಪರ್ಸನ್ಗಳನ್ನು ಕಂಪಲ್ಸರಿಯಾಗಿ ಸರ್ ದ ಸೆಕೆಂಡ್ ಪರ್ಸನ್ ಮುಂದೆ ಬರೋದಿಲ್ಲ, ಬರುತ್ತೆ. ಲೆಟ್ ಯು ಕಂಪ್ಲೀಟ್ ಆಲ್ ವರ್ಕ್. ನೀವು ಕೆಲಸ ಮಾಡಿ ಅಂತ ಹೇಳ್ತೀವಿ, ಹೌದಲ್ವಾ. ಈಗ ಏನಪ್ಪ ಅಂದ್ರೆ ಲೆಟ್ ಹಿಮ್ ಕಮ್.
ಅವನು ಅವನು ಓದಲಿ, ಅವನು ಓದಲಿ. ಲೆಟ್ ಹಿಮ್ ರೀಡ್, ಲೆಟ್ ಹಿಮ್ ರೀಡ್. ಪರಗ ಮತ್ತೆ ಅವಳು 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 ಮಾಡಲಿ, ಮಾಡಲಿ. ಲೆಟ್ ಹರ್, ಲೆಟ್ ಹರ್. ಅವಳು ಬಂದ ತಕ್ಷಣ ಹರ್, ಲೆಟ್ ಹರ್ ಡೂ, ಲೆಟ್ ಹರ್ ಡೂ ಅಂತ ಹೇಳ್ತೀವಿ. ಇದೇ ರೀತಿ ಅವಳು 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 ಕಲಿಸಲಿ, ಅವಳು ಕಲಿಸಲಿ. ಲೆಟ್ ಹರ್ ಟೀಚ್, ಲೆಟ್ ಹರ್ ಟೀಚ್. ಅವಳು ಇಂಗ್ಲಿಷ್ ಕಲಿಸಲಿ, ಲೆಟ್ ಹರ್ ಟೀಚ್ ಇಂಗ್ಲಿಷ್. ಅವಳು ಗಣಿತ ಕಲಿಸಲಿ, ಲೆಟ್ ಹರ್ ಟೀಚ್ ಮ್ಯಾಥ್ಸ್. ಇನ್ನು ಅದು ಅದು ಓಡಲಿ, ಲೆಟ್ ಇಟ್ ರನ್, ಲೆಟ್ ಇಟ್ ರನ್, ಲೆಟ್ ಇಟ್ ರನ್. ಅದು ಓಡಲಿ. ಅದು ಏನಪ್ಪ ಅಂತ ಕೇಳಿದ್ರೆ ಅದು ಕುಡಿಯಲಿ. ಯಾವುದಾದ್ರೂ ಪ್ರಾಣಿ ಹೇಳ್ತಿರ್ತೀರಿ, ಅದು ಕುಡಿಯಲಿ ಬಿಡು, ಕುಡಿಯಲಿ. ಲೆಟ್ ಇಟ್ ಡ್ರಿಂಕ್, ಲೆಟ್ ಇಟ್ ಡ್ರಿಂಕ್ ಅಲ್ವಾ. ಇನ್ನು ಅವರು 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 ತಯಾರಿಸಲಿ, ಅವರು ತಯಾರಿಸಲಿ. ಲೆಟ್ ದೆಮ್ ಪ್ರಿಪೇರ್, ಲೆಟ್ ದೆಮ್ ಪ್ರಿಪೇರ್. ಅವರು ತಯಾರಿಸಲಿ, ಲೆಟ್ ದೆಮ್ ಪ್ರಿಪೇರ್ ಹೇಳ್ತೀವಿ. ಈಗ ಯಾರಾದರೂ ಏನಾದರೂ ಹೇಳ್ತೀವಿ ಇರಬೇಕಾದ್ರೆ ನಾವು ತಯಾರಿಸೋಣ ಅಂತಂದಾಗ ನಾವೇನು ಹೇಳ್ತಿರ್ತೀವಿ, ಬಿಡು ಅವ್ರು ತಯಾರಿಸಲಿ, ಲೆಟ್ ದೆಮ್ ಪ್ರಿಪೇರ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಅವರು 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 ಮರೆಯಲಿ, ಅವರು ಮರೆಯಲಿ. ಅವರಿಗೆ ನೆನಪಿಸಬೇಡ, ಅವರಿಗೂ ಮರೆಯಲಿ ಅಂತ ಹೇಳ್ತೀವಿ. ಏನಪ್ಪ ಅಂತ ಕೇಳಿದರೆ ಲೆಟ್ ದೆಮ್ ಫಾರ್ಗೆಟ್, ಲೆಟ್ ದೆಮ್ ಫಾರ್ಗೆಟ್, ಲೆಟ್ ದೆಮ್ ಫಾರ್ಗೆಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಏನು ಮಾಡ್ತಾ ಇರ್ತೀವಪ್ಪ ಅಂತ ಕೇಳಿದರೆ ಹಲವಾರು ರೀತಿಯಲ್ಲಿ ಏನು ಮಾಡ್ತಾ ಇರ್ತೀವಪ್ಪ ಅಂತ ಕೇಳಿದರೆ ನಾವು ವಾಕ್ಯಗಳನ್ನು ಹೇಳ್ತಾ ಹೋಗ್ತೀವಿ. ಈ ರೀತಿಯಾಗಿ ಸರಳವಾಗಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ವಾಕ್ಯಗಳನ್ನು ರಚಿಸೋದನ್ನು ಕಲ್ತಿದ್ದೀರಿ, ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾನೇನು ಮಾಡಿದೆ ಈಗ ನಿಮಗೆ ಸಿಂಪಲ್ ಉದಾಹರಣೆಗಳ ಮುಖಾಂತರ ಹೇಳಿದೆ. ಇವುಗಳನ್ನು ನೀವು ವಾಕ್ಯದೊಂದಿಗೆ ಕನೆಕ್ಟ್ ಮಾಡ್ತಾ ಹೋಗಿ ಹೆಚ್ಚಿನ ವರ್ಬ್ಗಳನ್ನು ತೆಗೆದುಕೊಂಡು ಏನು ಮಾಡಿಪ್ಪ ಅಂತ ಕೇಳಿದರೆ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನೀವು ಏನು ಮಾಡಿರಪ್ಪ ಅಂತ ಕೇಳಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.